ಹಾಯ್ ಸ್ನೇಹಿತರೆ, ಒಂದು ಗರಿಗರಿಯಾದಂತಹ ಒಂದು ಈರುಳ್ಳಿ ಪಕೋಡವನ್ನು, ಅದರಲ್ಲೂ ಹಸಿರು ಈರುಳ್ಳಿ ಪಕೋಡವನ್ನು ನೋಡೋಣ ಬನ್ನಿ. ನೋಡಿ, 7ರಿಂದ 8 ಆನಿಯನನ್ನು ಕಟ್ ಮಾಡಿ ಈ ರೀತಿಯಲ್ಲಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಜೊತೆಗೆ ನಮ್ಮ ಪಾಪು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಬೆರೆಸಿದೆ. ನಾನೇನೋ ಜಾಸ್ತಿ ಅದರಲ್ಲಿ ಹಾಕಿ ಮಿಕ್ಸ್ ಮಾಡಿದ್ದೀನಿ ಅಂತ ಅಂದ್ಕೋಬೇಡಿ. ಅದರಲ್ಲಿ ನೋಡಿ, ಈಗಾಗಲೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ನುಗ್ಗೆ ಸೊಪ್ಪು, ಫ್ರೆಶ್ ಆಗಿರೋಂಥ ನುಗ್ಗೆ ಸೊಪ್ಪನ್ನು ಇಟ್ಕೊಂಡಿದ್ದೀನಿ. ಸ್ವಲ್ಪ ಹಸಿಮೆಣಸಿನ್ಕಾಯಿನ ಈ ರೀತಿಯಲ್ಲಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಗ್ರೈಂಡ್ ಮಾಡಿನೂ ಹಾಕ್ಕೋಬೋದು. ಕೊತ್ತಂಬರಿ ಸೊಪ್ಪನ್ನು ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು 3/4 ಬೌಲಷ್ಟು ಸ್ವಲ್ಪ ಸಣ್ಣ ಬೌಲ್ನಲ್ಲಿ ಕಡಲೆ ಹಿಟ್ಟನ್ನು ಸಹ ಇಟ್ಕೊಂಡಿದ್ದೀನಿ. ನೋಡಿ, ಸಣ್ಣದಾಗಿ ಹಚ್ಚಿ ಇಟ್ಕೊಂಡಿರುವಂತಹ ಈರುಳ್ಳಿ ಈ ರೀತಿಯಲ್ಲಿ ಸಣ್ಣದಾಗಿ ಇರಬೇಕು. ಎಷ್ಟು ಸಣ್ಣದಾಗುತ್ತೋ ಅಷ್ಟು ಸಣ್ಣದಾಗಿ ಹಚ್ಚಿಟ್ಕೋಬೇಕು. ಉದ್ದುದ್ದ ಹಚ್ಚಿಟ್ಕೊಂಡ್ರೆ ಚೆನ್ನಾಗಿರುತ್ತೆ, ಯಾಕೆಂದರೆ ಪಕೋಡಾಗೆ ಹಾಗಾಗಿ ಹಾಕಿ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ನೋಡಿ, ನಾನು ಕಟ್ ಮಾಡಿ ಇಟ್ಕೊಂಡಿರೋಂಥ ಸೊಪ್ಪುಗಳನ್ನೆಲ್ಲ ಈ ರೀತಿಯಲ್ಲಿ ಕಲಸಿಟ್ಕೊಳ್ಳೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಹಸಿಮೆಣಸಿನ್ಕಾಯಿ ಆಗಿರ್ಬೋದು, ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು, ನುಗ್ಗೆ ಸೊಪ್ಪು ಎಲ್ಲ ಹಾಕಿ ಈ ರೀತಿಯಲ್ಲಿ ಒಂದೇ ಹದಕ್ಕೆ ಈರುಳ್ಳಿಗೆ ಚೆನ್ನಾಗಿ ಅಂಟೋ ರೀತಿಯಲ್ಲಿ ಎಲ್ಲನೂ ಸಹ ಸರಿಯಾದ ರೀತಿಯಲ್ಲಿ ಬೆರೆಸಬೇಕಾಗುತ್ತೆ. ನೀಟಾಗಿ ಎಲ್ಲನೂ ಸಹ ಈ ರೀತಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಳ್ಳಿ. ನೋಡಿ, ದೊಡ್ಡದಾಗಿ ಏನಾದರೂ ಈರುಳ್ಳಿ ಅದೇ ರೀತಿಯಲ್ಲಿ ಇದ್ದರೆ ಅದನ್ನು ಸಹ ಸ್ವಲ್ಪ ಕೈಯಲ್ಲೇ ನೀಟಾಗಿ ಅದನ್ನು ಬೇರ್ಪಡಿಸ್ಕೋಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, ಕಡಲೆ ಹಿಟ್ಟನ್ನು ಸ್ವಲ್ಪನೇ ಹಾಕಿ ಚೆನ್ನಾಗಿ ಅದು ಹಿಡಿಯೋ ರೀತಿಯಲ್ಲಿ ಎಲ್ಲ ಒಂದು ಸೊಪ್ಪು ಮತ್ತು ಆನಿಯನ್ ಎಲ್ಲ ಹಿಡಿಯೋ ರೀತಿಯಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನೀರನ್ನು ಹಾಕಬೇಡಿ. ನಾನು ಈಗಾಗಲೇ 3/4 ಕಪ್ಪಷ್ಟು ಹಿಟ್ಟನ್ನು ಇಟ್ಕೊಂಡಿದ್ದೆ. ಅದು ಸಾಕಾಗಲಿಲ್ಲ ಅಂತೇಳಿ ಮತ್ತೆ ಒಂದು 1/4 ಭಾಗದ ಕಪ್ಪಷ್ಟು ನಾನು ಹಿಟ್ಟನ್ನು ತೊಗೊಂಡು ಮತ್ತೆ ಬೆರೆಸ್ಕೊಳ್ತಾ ಇದ್ದೀನಿ. ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಬೆರೆಸ್ಕೊಂಡ್ರೆ ಸಾಕಾಗುತ್ತೆ. ಅದು ಮೆತ್ತಗೆ ಹಾಗೂ ತಿರುಗೋ ರೀತಿಯಲ್ಲಿ ನೀವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಅಡುಗೆ ಸೋಡವನ್ನು ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕಂದರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಇದನ್ನು ಸ್ಕಿಪ್ ಮಾಡ್ಕೋಬೋದು. ಈ ರೀತಿಯಾದಂಥ ಒಂದು ಪಕೋಡವನ್ನು ನೀವು ಯಾವಾಗಲೂ ತಿಂದಿರ್ಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂದರೆ ಎಲ್ಲರೂ ಸಹ ಇಷ್ಟಪಟ್ಟು ತಿನ್ಬೋದು ಸ್ನೇಹಿತರೆ. ನೋಡಿ, ಯಾವುದೇ ಕಾರಣಕ್ಕೂ ನೀರನ್ನು ಸೇರಿಸಬಾರ್ದು. ನಾನು ಪದೇ ಹೇಳ್ತಿದ್ದೀನಿ, ಯಾಕೆಂದರೆ ಈಗಾಗಲೇ ಈರುಳ್ಳಿಯಲ್ಲಿ ನೀರಿನ ಅಂಶ ಇರುತ್ತೆ. ಈಗಾಗಲೇ ಮಾಡೋಕ್ಕೆ ರೆಡಿಯಾಗಿರುವಂತಹ ಒಂದು ಹಿಟ್ಟನ್ನು ನೋಡಿ, ಈ ಒಂದು ಪಕೋಡವನ್ನು ಎಣ್ಣೆ ಚೆನ್ನಾಗಿ ಕಾಯಿಸಿ ಬಾಣಲಿಯಲ್ಲಿ ಈ ರೀತಿಯಲ್ಲಿ ಬಿಡ್ತಾ ಹೋಗಬೇಕು. ನೆಕ್ಸ್ಟು ಅದು ಉಂಡೆಯಾಗೇನು ಬಿಡೋ ಅವಶ್ಯಕತೆ ಇಲ್ಲ. ನೀವು ಯಾವ ರೀತಿ ಕೈಗೆ ಸ್ವಲ್ಪ ತೊಗೊಂಡು ಸ್ವಲ್ಪ ಹಗಲ ರೀತಿಯಲ್ಲೇ ಹಾಕಿ ಚೆನ್ನಾಗಿ ಬೇಯುತ್ತೆ ಮತ್ತು ಗರಿಯಾಗಿ ಬರುತ್ತೆ. ನೋಡ್ತಾ ಇರ್ಬೋದು ಎಣ್ಣೆಯಲ್ಲಿ ಯಾವ ರೀತಿ ಚೆನ್ನಾಗಿ ಬೇಯ್ತಾ ಇದೆ ಅಂತ ಹೇಳಿ. ಈ ಒಂದು ಚಳಿಗಾಲಕ್ಕೆ, ಮಳೆಗಾಲಕ್ಕೆ, ಸಾಯಂಕಾಲದ ಸ್ನ್ಯಾಕ್ಸ್ಗಂತೂ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಮನೆಯಲ್ಲಿ ಎಲ್ಲರೂ ಅಷ್ಟೇ ಇಷ್ಟಪಟ್ಟು ತಿಂತಾರೆ ಇಂತಹ ಒಂದು ಸ್ನ್ಯಾಕ್ಸು. ಈ ರೀತಿ ನೀವು ಸಹ ಟ್ರೈ ಮಾಡಿ ನೋಡಿ. ಹಸಿರು ಪಕೋಡ ಚೆನ್ನಾಗಿ ಬಾಯಿಗಂತೂ ತುಂಬ ರುಚಿಯಾಗಿರುತ್ತೆ. ಮತ್ತು ಹಸಿಮೆಣ್ಸಿನ್ಕಾಯಿನ ನಾನು ಕಟ್ ಮಾಡಿ ಹಾಕ್ಕೊಂಡೆ. ನೀವು ಬೇಕಾದರೆ ಅದನ್ನು ಕುಟ್ಟಿ ಸ್ವಲ್ಪ ಚೆನ್ನಾಗಿ ಹದ ಮಾಡಿ ಹಾಕ್ಕೋಬೋದು. ಯಾಕೆಂದರೆ ಬಾಯಿಗೆಲ್ಲ ಸಿಗುತ್ತೆ, ಮಕ್ಕಳೆಲ್ಲ ತಿನ್ನೋದಕ್ಕೆ ಕಷ್ಟ ಆಗುತ್ತೆ ಅಂತ ಅನ್ನೋದಾದರೆ ಅದನ್ನು ಗ್ರೈಂಡ್ ಮಾಡಿನೂ ಸಹ ನೀವು ಹಾಕ್ಕೋಬೋದು. ನೋಡಿ, ಈ ರೀತಿಯಲ್ಲಿ ಹಾಕ್ಕೊಂಡು ಪಕೋಡವನ್ನು ಮಾಡ್ಕೋಬೋದು. ನೀವು ನೋಡ್ತಾ ಇರ್ಬೋದು ಚೆನ್ನಾಗಿ ಪಕೋಡ ಆಗಿದೆ. ಈಗಾಗಲೇ ಎಣ್ಣೆಯಲ್ಲಿ ಚೆನ್ನಾಗಿ ಕರೆದಿದ್ದಾಗಿದೆ. ನೋಡಿ, ತಟ್ಟೆಗೆ ಸರ್ವ್ ಮಾಡಿಕೊಂಡ್ರೆ ಯಾವ ರೀತಿ ಹಸಿರಾಗಿ ಪಕೋಡ ಕಾಣ್ತಾ ಇದೆ. ಅದು ಎಷ್ಟು ಗರಿಯಾಗಿ ಬಂದಿದೆ. ಸ್ವಲ್ಪ ನೀವು ಸಾಸನ್ನು ಹಾಕ್ಕೊಂಡು ಅದಕ್ಕೆ ಸರ್ವ್ ಮಾಡ್ಕೋಬೋದು. ಎಷ್ಟು ಚೆನ್ನಾಗಿರುತ್ತೆ ನೋಡಿ. ನನ್ನ ಮಗಗಂತೂ ಬೋಂಡ ಅಂದರೆ ತುಂಬ ಇಷ್ಟ. ಅವನೇ ಫಸ್ಟು ಅದನ್ನು ರುಚಿ ನೋಡೋದು. ಬೋಂಡ ಮಾಡಿದ್ರೆ ಅಷ್ಟು ಇಷ್ಟಪಡ್ತಾನೆ ನೋಡಿ. ಅದಕ್ಕೆ ಬೋಂಡ ಅಂತಂದರೆ ಅವನೇ ತುಂಬ ಕೇಳೋದು ಬೋಂಡ ಮಾಡಿ ಅಂತ. ನೀವು ಒಂದು ಸಲ ಟ್ರೈ ಮಾಡಿ.